ಅಭಿ ಕಟ್ಟು ತಾಳಿನ ತಂಗಿಗುವ ನೀನಾದ್ರೂ ಹೇಳಮ್ಮ. ಅಭಿ, ಏನ್ ಮಾಡ್ತಿದ್ರಿ ಬಾವ? ಯಾಕೆ ಅವ್ನು ತಡೆದ್ರಿ? ಯಾಕೆ ತಾಳಿ ಕಿತ್ಕೊಟ್ರಿ ಬಾವ? ಇನ್ನೇನ್ ಮಾಡ್ಬೇಕಾಗಿತ್ತು? ಇಲ್ಲಿ ನಡೀತಾ ಇರೋ ಬೀದಿ ನಾಟಕನ ಕೈ ಕಟ್ಕೊಂಡು ನಿಂತ್ಕೊಂಡು ನೋಡ್ಬೇಕಾಗಿತ್ತಾ? ಏನ್ ಮಾಡಕ್ ಹೊರಟಿದ್ದೀರಾ ನೀವು? ಮದ್ವೆ ಅಂದ್ರೆ ಯಾವಾಗಂದ್ರೆ ಅವ ಆಗ್ಬಿಡಕ್ಕಾಗತ್ತಾ? ಅದಕ್ಕೆ ಒಂದು ರೀತಿ ನೀತಿ ರಿವಾಜು ಅಂತ ಇರುತ್ತೆ. ತಾಳಿಗೇನ್ ಬೆಲೆ ಇಲ್ವಾ? ಇದೇನ್ ಮಕ್ಕಳಾಟನ ಇದು? ಮದ್ವೆ ಅಂದ್ರೆ ಬರೀ 3 ಗಂಟೆಲ್ಲ, 108 ಜನ್ಮದ ನಂಟು, ಋಣಾನುಬಂಧ ಅದು. ಎಲ್ಲೋ ಇದ್ದ 2 ಜೀವನ ಒಂದಾಗಿ ಬೆಸೆಯೋ ತುಂಬಾ ಪವಿತ್ರವಾದ ಬಂಧನ ಅದು. ಯಾವಾಗಂದ್ರೆ ಆವಾಗ ತಾಳಿ ಕಟ್ಟಕ್ಕಾಗಲ್ಲ. ಯಾಕಂದ್ರೆ ಅದಕ್ಕೊಂದು ಮುಹೂರ್ತ ಅಂತ ಇರುತ್ತೆ, ಗಳಿಗೆ ಅಂತ ಇರುತ್ತೆ, ಗೃಹಬಲ ಅಂತ ಇರುತ್ತೆ. ಅದೆಲ್ಲ ಕೂಡಿ ಬರ್ಬೇಕು, ಬಂದ್ರೇನೆ ಮದುವೆ. ಆಗ್ಲೇ ಅದಕ್ಕೆ ಮಾನ್ಯತೆ. ಯಾವಾಗಂದ್ರೆ ಅವಾಗ ತಾಳಿ ಕಟ್ಟಕ್ಕಾಗಲ್ಲ. ಮಧ್ಯರಾತ್ರಿ ಆಗ್ತಾ ಬಂತು, ಈ ಹೊತ್ತಲ್ಲಿ ತಾಳಿ ಕಟ್ಟುವಂತಿದ್ದೀರಲ್ಲ, ಏನ್ ಹೇಳ್ಬೇಕು ನಿಮ್ಗೆ? ಬೇರೆಯವ್ರಿಗೆ ತಿಳುವಳಿಕೆ ಹೇಳ್ಬೇಕಾಗಿರೋ ನೀವು ಹೀಗೆ ಮಾತಾಡಿದ್ರೆ ಮದುವೆ ಅಂದ್ರೆ ಅಷ್ಟು ಚೀಪ್ ಅನ್ಕೊಂಡಿದ್ದೀರಾ? ತಾಳಿ ತಗೊಂಡು ಬಂದು ಕಟ್ಟು ಅಂತಿದ್ದೀರಾ? ಸ್ವಲ್ಪ ಯೋಚನೆ ಮಾಡಿ, ಮೆಚೂರ್ಡ್ ಆಗಿ ಯೋಚನೆ ಮಾಡಿ. ನೀವು ತೋರಿಸ್ಕೊಟ್ಟ ದಾರಿನಲ್ಲೇ ಅವಳು ನಡೆಯೋದು, ನಿಮ್ ಹೆಜ್ಜೆನ ಹಿಂಬಾಲಿಸೋದು.